ಶ್ರಾವಣ ಮಾಸ ಒಂದು ಮಂಗಳ ಮಾಸ. ಈ ಮಾಸದಲ್ಲಿ ನಾವು ಈ ದೇವರ ವ್ರತ, ಪೂಜೆ, ನೇಮ, ನಿಷ್ಠೆ ಇವುಗಳನ್ನೇ ಹೆಚ್ಚಾಗಿ ಕಾಣ್ತಕ್ಕಂಥದ್ದು. ಈ ಎಲ್ಲವುಗಳಿಗೆ ಪೀಠಿಕಾ ರೂಪದಲ್ಲಿ ಇರ್ತಕ್ಕಂಥದ್ದು ನಮ್ಮ ನಾಗರ ಚೌತಿ ಹಾಗೂ ನಾಗರ ಪಂಚಮಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ನಾಗಾರಾಧನೆ, ನಾಗಪೂಜೆ ಅನ್ನುವುದಕ್ಕೆ ಎಷ್ಟು ವಿಶಿಷ್ಟವಾದ ಸ್ಥಾನವಿದೆ ಅಂತಂದರೆ ಅದಕ್ಕೆ ಕಾರಣ ಅದರ ಪ್ರಾಚೀನತೆ. ಆದರೂ ಅದರ ಪ್ರಾಚೀನತೆ ಹಾಗೂ ಅದರ ಮಹತ್ವ, ಮಹಿಮೆ ಇವುಗಳಿಂದಾಗಿ ಈ ಹೊತ್ತಿಗೂ ಕೂಡ ನಾಗಾರಾಧನೆ ಅಂತಕ್ಕಂಥದ್ದು ನಮ್ಮಲ್ಲಿ ಒಂದು ಪವಿತ್ರ ಸ್ಥಾನವನ್ನು ಪಡೆದುಕೊಂಡಿದೆ. ಇದರ ಪ್ರಾಚೀನತೆ ಇದು ಹೇಗಿದೆ ಅಂತಂದರೆ, ಒಂದು ರೀತಿಯಲ್ಲಿ ಈ ನಾಗಾರಾಧನೆ ಕಾಲಾತೀತವಾಗಿ, ಧರ್ಮಾತೀತವಾಗಿ, ದೇಶಾತೀತವಾಗಿ ಎಲ್ಲ ವ್ಯಾಪಕವಾಗಿಬಿಟ್ಟಿದೆ. ಇದನ್ನು ನಾವು ಒಂದು ಸಲ ಗಮನಿಸ್ಕೊಳ್ಳೋದಾದರೆ ಈ ಆರಾಧನೆಯ ಪ್ರಾಚೀನತೆ ಅಂತಂದರೆ ಅದು ಋಗ್ವೇದದಿಂದ ಪ್ರಾರಂಭವಾಗುತ್ತೆ. ನಮ್ಮ ಭಾರತೀಯ ಸಂಸ್ಕೃತಿಯ ಅತ್ಯಂತ ಪ್ರಾಚೀನ ಸಾಹಿತ್ಯ ಅಂದರೆ ಅದು ಋಗ್ವೇದ. ಆ ಋಗ್ವೇದದಲ್ಲಿ ಸರ್ಪಸೂಕ್ತವನ್ನು ನಾವು ಕಾಣ್ತೀವಿ. ಅಲ್ಲಿ ವೃತ್ರಾಸುರ ಅಂತಕ್ಕಂಥವನು ಯಾರಿದ್ದಾನೆ, ಇಂದ್ರ ವಧಿಸಿದಂತಹ ವೃತ್ರಾಸುರ, ಅವನನ್ನು ಅಹಿ ಅಂತ ಕರೀತಾರೆ. ಅಹಿ ಅಂದರೆ ಸರ್ಪ ಅಂತಲೇ ಅರ್ಥ. ಅಲ್ಲಿಂದ 10,000 ವರ್ಷಗಳ ಹಿಂದಿನಿಂದಲೂ ಈಗಿನ ತನಕ ಇದು ನಮ್ಮಲ್ಲಿ ಅಸ್ತಿತ್ವದಲ್ಲಿ ಇದೆ ಅಂತಂದರೆ ಇದರ ಕಾಲಾತೀತತೆ, ಇದರ ಮಹಿಮೆ ಎಷ್ಟು ಅನ್ನೋದನ್ನು ಸೂಚಿಸುತ್ತೆ. ಅಷ್ಟಲ್ಲದೆ ನಾವು ನಮ್ಮ ಭಾರತೀಯ ಸಂಸ್ಕೃತಿಯ ಮೇರು ಕೃತಿಗಳಾದ, ನಮ್ಮ ಸಂಸ್ಕೃತಿಯ ಜೀವಾಳ ಅಂತ ಅನಿಸ್ಕೊಂಡಿರ್ತಕ್ಕಂತಹ ರಾಮಾಯಣ, ಮಹಾಭಾರತಗಳಲ್ಲೂ ನಾವು ಈ ನಾಗನ ಅಸ್ತಿತ್ವವನ್ನು ಕಾಣ್ತೀವಿ. ರಾಮಾಯಣದಲ್ಲಿ ಸುರಸೆ ಅಂತಕ್ಕಂಥ ಒಂದು ನಾಗ ದೇವತೆ, ನಾಗರ ತಾಯಿ ಆಂಜನೇಯನಿಗೆ ಪರೀಕ್ಷಾ ರೂಪದಲ್ಲಿ ಬಂದು ಆಂಜನೇಯನ ಅನುಗ್ರಹ ಮಾಡಿ ಅವನ ದಾರಿಗೆ, ಅವನ ಗುರಿಗೆ ಅನುಗ್ರಹಿಸಿದ್ದನ್ನು ನಾವು ಕಾಣ್ತೀವಿ ರಾಮಾಯಣದಲ್ಲಿ. ಇನ್ನು ಮಹಾಭಾರತದಲ್ಲಿ ಕದ್ರುವಿನ ಸಂತಾನವಾದ ಯಾವ ಸರ್ಪ ಇದೆ, ಸರ್ಪಗಳಿದ್ದಾವೆ, ಅವುಗಳ ಒಂದು ವೈಷಮ್ಯವನ್ನು ಕಾಣ್ತೀವಿ. ರಾಮಾಯಣ ಮಹಾಭಾರತಗಳು ಎರಡು ಹೇಳುತ್ತೆ, ನಾಗಗಳಲ್ಲಿ ನಾಗ ಅಂತಕ್ಕಂಥದ್ದು ಒಳ್ಳೆಯದನ್ನು, ಉತ್ತಮವಾದದ್ದನ್ನು, ದೇವತಾ ಸ್ಥಾನವನ್ನು ಗುರುತಿಸಿದ್ರೆ, ಈ ಸರ್ಪಗಳು ಅಂತಕ್ಕಂಥದ್ದು ಕೆಟ್ಟದ್ದನ್ನು ಮತ್ತು ದ್ವೇಷವನ್ನು ಕಾರ್ತಕ್ಕಂಥದ್ದಾಗಿದೆ. ಅಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಗುರುತಿಸಿದೆ ನಮ್ಮ ಸಂಸ್ಕೃತಿ. ನಾಗ ಸಂತಾನಗಳಲ್ಲಿ ಇರ್ತಕ್ಕಂಥ ವಿರೋಧ ಗುಣಗಳನ್ನು. ಇದರ ಹೊರತಾಗಿ ನಾವು ಗಮನಿಸ್ತಕ್ಕಂಥದ್ದು ನಮ್ಮ ತಂತ್ರಶಾಸ್ತ್ರದಲ್ಲಿ. ಅಲ್ಲಂತೂ ನಾಗನ ಪೂಜೆ, ನಾಗ ಆರಾಧನೆ ಅಂತಕ್ಕಂಥದ್ದು ನಾವು ಈ ಆಶ್ಲೇಷ ಬಲಿ, ಈ ಪವಿತ್ರ ಮಂಡಲಗಳು ಇವುಗಳೆಲ್ಲ ತಂತ್ರ ಭಾಗದಲ್ಲಿ ಸೇರಿರ್ತಕ್ಕಂಥದ್ದು. ಹೀಗಾಗಿ ವೇದ, ಸಾಹಿತ್ಯ, ತಂತ್ರ ಹೀಗೆ ಎಲ್ಲ ಭಾಗಗಳಲ್ಲೂ ನಾಗನ ವಿಶಿಷ್ಟತೆಯನ್ನು ನಾವು ಗುರುತಿಸ್ತೀವಿ. ನಮ್ಮ ಜ್ಯೋತಿಷ ಶಾಸ್ತ್ರಕ್ಕೆ ಬಂದ್ರಂತೂ ಆ ನಕ್ಷತ್ರಕ್ಕೆ ದೇವತೆ ಯಾರು ಅಂದರೆ ಸರ್ಪವೇ ಆಗಿದೆ. ಆಶ್ಲೇಷ ನಕ್ಷತ್ರದಲ್ಲಿ ಹೊಡೆದ್ರೆ ಸರ್ಪದ ಒಂದು ದೋಷ ಇದೆ ಅಂತಕ್ಕಂಥ ಒಂದು ಭಾವನೆ ಇದೆ. ಹೀಗೆ ನಮ್ಮ ನಿತ್ಯ ಬದುಕಿನಲ್ಲಿ ಅದು ತುಂಬ ವಿಶಿಷ್ಟವಾಗಿ ನಮ್ಮಲ್ಲಿ ವ್ಯಾಪಕವಾಗಿಬಿಟ್ಟಿದೆ ನಮ್ಮ ಈ ನಾಗಾರಾಧನೆ ಅಂತಕ್ಕಂಥದ್ದು. ಇದಾದ ಮೇಲೆ ಇನ್ನು ಪುರಾಣಗಳ ವಿಚಾರಕ್ಕೆ ಬಂದರೆ ಅಲ್ಲಂತೂ ಸಾಕಷ್ಟು ವಿಸ್ತಾರವಾಗಿ ನಮ್ಮ ದೇವತೆಗಳ ಅಲಂಕಾರ ವಸ್ತುವಾಗಿ ಕೂಡ ನಾಗನನ್ನು ಗುರುತಿಸ್ಕೊಳ್ತೀವಿ. ಮುಖ್ಯವಾಗಿ ನಾವು ವಿಷ್ಣುವನ ವೈಕುಂಠ ಸ್ಥಾನವನ್ನು ಗಮನಿಸ್ಕೊಂಡ್ರೆ ಅಲ್ಲಿ ಶೇಷಶಾಹಿಯಾಗಿ ಮಲಗಿದ್ದಾನೆ ಮಹಾವಿಷ್ಣು. ಅವನಿಗೆ ಮಲಗಲಿಕ್ಕೆ ಇರ್ತಕ್ಕಂಥ ಆಸನ ವ್ಯವಸ್ಥೆ ಯಾರು ಮಾಡಿಕೊಟ್ಟಿದ್ದಾದ್ರೆ ನಮ್ಮ ಈ ನಾಗ ಮಾಡಿಕೊಟ್ಟಿದೆ ಅನ್ನೋದನ್ನು ನೋಡ್ತೀವಿ. ಇನ್ನು ಶಿವನ ಪರಿವಾರಕ್ಕೆ ಬಂದರೆ ಶಿವನ ಆಭರಣವೇ ಆಗಿದ್ದಾನೆ ಅವನು, ಶಿವನನ್ನು ಧರಿಸಿಕೊಂಡು. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಗಂತೂ ಸಾಕ್ಷಾತ್ ಸರ್ಪವೇ, ಯಾರು ಸುಬ್ರಹ್ಮಣ್ಯನ ಅನುಗ್ರಹದಿಂದ ತಾನು ಸರ್ಪ ಅಂತಲೇ ಸುಬ್ರಹ್ಮಣ್ಯ ಸ್ವಾಮಿ ನಮ್ಮೆಲ್ಲರಿಗೆ ಬಿಂಬಿತವಾಗಿರ್ತಕ್ಕಂಥದ್ದು. ಗಣಪತಿಯ ಉದರವನ್ನು ಬಂಧನ ಮಾಡಿದ್ದಾನೆ ನಮ್ಮ ಈ ಸರ್ಪ ಅಂತಕ್ಕಂಥದ್ದು. ಹೀಗೆ ದೇವತೆಗಳ ಅಲಂಕಾರ ವಸ್ತುವಾಗಿಯೂ ಮತ್ತು ಗೃಹ ಸಾಧನವಾಗಿಯೂ ಇರತಕ್ಕಂಥ ಒಂದು ವಿಶಿಷ್ಟ ಪ್ರಾಣಿ ಯಾವುದಾಗಿದೆ ಅಂತಂದರೆ ಅದು ನಮ್ಮ ಸರ್ಪವಾಗಿದೆ. ಇದಾದ ಮೇಲೆ ನಾವು ಕಾಣ್ತಕ್ಕಂಥದ್ದು ನಮ್ಮದೇ ಸಂಸ್ಕೃತಿಯಲ್ಲಿ ಈ ನಾಗ ನಮ್ಮ ಭೂಮಂಡಲವನ್ನು ಹೊತ್ತಿದೆ. ಇಡೀ ಭೂಮಿ ನಿಂತಿರೋದೇ ಸರ್ಪನ ಹೆಡೆಯ ಮೇಲೆ ಅಂತಕ್ಕಂಥ ಒಂದು ನಂಬಿಕೆ ನಮ್ಮಲ್ಲಿದೆ. ನಾಗ ಹೊತ್ತಿದ್ದಾನೆ ಈ ಭೂಮಿಯನ್ನು ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ಹೀಗೆ ನಮ್ಮ ಧರ್ಮದಲ್ಲಿ ನಾಗ ಆರಾಧನೆ, ನಾಗ ಒಂದು ಶ್ರದ್ಧೆ ಅಂತಕ್ಕಂಥದ್ದು ತುಂಬ ವ್ಯಾಪಕವಾಗಿ, ಆಳವಾಗಿ ಬೇರೂರಿರುವುದನ್ನು ನಾವು ನೋಡ್ತೀವಿ.
ಇದು ನಮ್ಮ ಧರ್ಮದಲ್ಲಿ ಅಷ್ಟೇ ಅಲ್ಲ, ಇತರೆ ಧರ್ಮಗಳಲ್ಲೂ ನಾವು ಕಾಣ್ತೀವಿ. ನಾವು ಬೇರೆ ಬೇರೆ ಸಂಸ್ಕೃತಿಗಳನ್ನ, ನಾಗರಿಕತೆಯನ್ನ ಗಮನಿಸ್ಕೊಂಡಾಗ ಈ ನಮ್ಮ ಇತಿಹಾಸವನ್ನ ತಿರುವಿ ಹಾಕಿದ್ರೆ ಬ್ಯಾಬಿಲೋನಿಯಾ ಆಗಿರಬಹುದು, ಚೀನಾ ಆಗಿರಬಹುದು, ಸುಮೇರು ಸಂಸ್ಕೃತಿ ಆಗಿರಬಹುದು, ನಮ್ಮ ಈಜಿಪ್ಟಿಯನ್ ಸಂಸ್ಕೃತಿ ಆಗಿರಬಹುದು, ಗ್ರೀಸ್ನಲ್ಲಂತೂ ಆ ವೈದ್ಯಾಧಿಕಾರಿಯ ದಂಡ, ಆ ದಂಡದಲ್ಲಿ ನಾಗನೇ ಪ್ರಧಾನವಾದ ಏನು ಶಕ್ತಿ ಹೊಂದಿರತಕ್ಕಂತಹ ದಂಡವೇ ಆ ನಾಗಾಸ್ತ್ರ, ನಾಗದ ದಂಡ ಅಂತ ಗುರುತಿಸ್ತಾರೆ. ಹೀಗೆ ಅನೇಕ ಕಡೆಗಳಲ್ಲಿ ಈ ನಾಗನ ಆರಾಧನೆ, ನಾಗನ ಶಕ್ತಿಯನ್ನ ಕಂಡಿರ್ತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲೆಲ್ಲ ಕಾಣ್ತೀವಿ. ಹೀಗಾಗಿ ಅದು ಕೇವಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲ, ನಮ್ಮ ಭಾರತೀಯ ಹಿಂದೂವಿನ ಸಂಸ್ಕೃತಿಯ ಹೊರತಾಗಿ ಬೇರೆ ಬೇರೆ ಸಂಸ್ಕೃತಿಗಳಲ್ಲೂ, ಬೇರೆ ಬೇರೆ ಧರ್ಮಗಳನ್ನೂ ಇದು ಆರಾಧನೆ ಮಾಡ್ತಕ್ಕಂಥದ್ದು ನಾವು ಗುರುತಿಸ್ತೀವಿ. ಯಹೂದ್ಯರು ಕೂಡ ಅಲ್ಲಿನ ಜಲಸ್ಥಾನಗಳನ್ನ ರಕ್ಷಣೆ ಮಾಡ್ತಿರ್ತಕ್ಕಂಥದ್ದು ಸರ್ಪಗಳು ಅಂತಕ್ಕಂಥ ಒಂದು ಅಧ್ಯಯನದಲ್ಲಿ ನಾವು ಕಾಣ್ತೀವಿ. ಇದಾದ ಮೇಲೆ ನಾವು ಬೌದ್ಧರಲ್ಲಿ ಆ ಮುಚಲಿಂದ ನಾಗ ಬೌದ್ಧನಿಗೆ ರಕ್ಷಣೆ ಕೊಟ್ಟಿದ್ದನ್ನು, ಅವನು ಜ್ಞಾನೋದಯ ಆದಮೇಲೆ ರಕ್ಷಣೆ ಕೊಟ್ಟಿದ್ದನ್ನು ನಾವು ಕಾಣ್ತೀವಿ. ಅದಾದಮೇಲೆ ಜೈನ ಸಂಸ್ಕೃತಿಯಲ್ಲೂ ಮಹಾವೀರನಿಗೆ ಆಶ್ರಯವಾಗಿದ್ದನ್ನು ನಾವು ಕಾಣ್ತೀವಿ. ಹೀಗೆ ನಮ್ಮ ಭಾರತೀಯ ಸಂಸ್ಕೃತಿ ಅಷ್ಟೇ ಅಲ್ಲ, ಬೇರೆ 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 ಸಂಸ್ಕೃತಿಯವರೆಗೂ ಕೂಡ ಈ ನಾಗನ ಅನುಗ್ರಹ ಅಂತಕ್ಕಂಥದ್ದು ಅಷ್ಟು ವ್ಯಾಪಕವಾಗಿ ಇದೆ, ಅದರ ಮಹಿಮೆಯನ್ನು ಕಂಡಿದ್ದಾರೆ ಅನ್ನೋದನ್ನು ನಾವು ಕಾಣ್ತೀವಿ. ಹೀಗಾಗಿ ಈ ನಾಗಾರಾಧನೆ ಅಂತಕ್ಕಂಥದ್ದು ಅಷ್ಟು ಪ್ರಾಚೀನದಿಂದ ಇಲ್ಲಿಯವರೆಗೆ ಉಳ್ಕೊಂಡು ಬರಲಿಕ್ಕೆ ಕಾರಣ ಅದರಲ್ಲಿ ಇರ್ತಕ್ಕಂತಹ ಗುಣ. ನಾವು ಕೇವಲ ಏನೋ ವಿಷ, ಅದೊಂದು ವಿಷಕಾರಿ ಸರ್ಪ, ಒಂದು ಭಯಕಾರಿ ಅಂತ ಅಷ್ಟೇ ನೋಡ್ತೀವಿ. ಆದರೆ ಅದರ ಹೊರತಾಗಿ ಅದಕ್ಕೆ ದೈವಸ್ಥಾನ ಬಂದಿದೆ. ನಾವು ಹೇಗೆ ಗಂಧರ್ವರು, ಯಕ್ಷರು ಅಂತ ಕಾಣ್ತೀವೋ ಹಾಗೆ ನಾಗರು ಅಂತಕ್ಕಂಥದ್ದನ್ನು ನಾವು ಗುರುತಿಸಿದ್ದೀವಿ. ಮಹಾಭಾರತದಲ್ಲಿ ನೋಡಿದ್ರೆ ನಾಗಲೋಕಕ್ಕೆ ಹೋಗಿ ಆ ಉಡುಪಿಯನ್ನ ವಿವಾಹ ಆಗಿದ್ದು ಅರ್ಜುನ, ಅದನ್ನು ನಾವು ಕಾಣ್ತೀವಿ. ಹಾಗೆ ಅವರಿಗೆ ದೇವತಾ ಸ್ಥಾನವನ್ನ ಕಲ್ಪಿಸಿದ್ದೇವೆ. ಹೀಗಾಗಿ ಈ ಹೊತ್ತು ನಾವು ಪೂಜೆ ಮಾಡ್ತಾ ಇರೋದು ಯಾವ ಕಾರಣಕ್ಕಾಗಿ, ಆ ದೇವತಾ ಸ್ಥಾನ ನಾಗನಿಗಿದೆ ಅಂತ. ಸುಬ್ರಹ್ಮಣ್ಯ ಸ್ವಾಮಿಯ ವಿಚಾರದಲ್ಲಿ ಗಮನಿಸ್ಕೊಂಡ್ರೆ ಸುಬ್ರಹ್ಮಣ್ಯ ಅನುಗ್ರಹ ಮಾಡ್ದ. ನಾನು ನಿನ್ನ ರೂಪದಲ್ಲಿ ನೆಲೆಸ್ತೀನಿ, ನಿನ್ನ ರೂಪದಲ್ಲಿ ಇದ್ದುಕೊಂಡು ಅನುಗ್ರಹ ಮಾಡ್ತೀನಿ, ಜನರಿಗೆ ಯಾರು ಪೂಜೆ ಮಾಡ್ತಾರೋ, ಯಾರು ಸೇವೆಯನ್ನ ನೆರವೇರಿಸ್ತಾರೋ ಅವರಿಗೆ ಅಂತಕ್ಕಂಥ ಒಂದು ಅನುಗ್ರಹವನ್ನು ಕೊಟ್ಟಿದ್ದಾನೆ, ಆದೇಶವನ್ನು ಮಾಡಿದ್ದಾನೆ. ಹೀಗಾಗಿ ನಾಗನನ್ನ ನಾವು ಒಂದು ಸರ್ಪ, ಒಂದು ವಿಷಪ್ರಾಣಿ ಅಂತ ಗುರುತಿಸದೆ ಒಂದು ದೇವತಾ ಸ್ಥಾನದಲ್ಲಿ ಇಟ್ಟು ಆ ನಾಗಗಳನ್ನು ನಾವು ಆರಾಧಿಸ್ತೀವಿ. ಅಷ್ಟೇ ಅಲ್ಲ, ನಮ್ಮ ಮನುಷ್ಯನಿಗೆ ಎಷ್ಟು ಅದು ನಿಕಟವರ್ತಿಯಾಗಿದೆ ಅಂತಂದ್ರೆ, ಯೋಗಶಾಸ್ತ್ರ ಹೇಳುತ್ತೆ, ನಾವು ನಮ್ಮ ಏನು ಮೂಲಾಧಾರ ಸ್ಥಾನ ಯಾವುದಿದೆ ಅಲ್ಲಿ 3.5 ಸುತ್ತಿನ ಆಕೃತಿಯಲ್ಲಿ, ಆ ಸರ್ಪ ಆಕೃತಿಯಲ್ಲಿ ಅದು ಪವಡಿಸಿದೆ. ಅದನ್ನ ನಾವು ಎಚ್ಚರಗೊಳಿಸಿ ನಮ್ಮ ಷಟ್ಚಕ್ರಗಳ ಮೂಲಕ ಅದನ್ನ ಸಹಸ್ರ ಸ್ಥಾನ, ಏನು ಸಹಸ್ರಾರ ಯಾವುದಿದೆ ಆ ಸ್ಥಾನಕ್ಕೆ ಜಾಗೃತಗೊಳಿಸಿ ಸಾಗಿಸಬೇಕು. ಅದನ್ನು ಕುಂಡಲಿನಿ ಶಕ್ತಿ ಜಾಗೃತಿ ಅಂತ ಯೋಗಶಾಸ್ತ್ರ ಹೇಳುತ್ತೆ. ಹೀಗೆ ನಾಗ ಈ ಆರಾಧನೆ ಅಥವಾ ನಾಗರ ಶಕ್ತಿ ಅಂತಕ್ಕಂಥದ್ದು ಒಂದು ಸಾಹಿತ್ಯದಿಂದ ಹಿಡಿದು, ಒಂದು ಪ್ರಾಚೀನ ಸಾಹಿತ್ಯದ ಋಗ್ವೇದದಿಂದ ಹಿಡಿದು ಆರಾಧನೆಗಳ ಮೂಲಕ ಅದು ನಮ್ಮ ಬದುಕಿಗೆ, ನಮ್ಮ ವೈಯಕ್ತಿಕ ಶರೀರಕ್ಕೆ ಅಂಟಿಕೊಂಡಿದೆ ಅನ್ನುವಷ್ಟರ ಮಟ್ಟಿಗೆ ಅದು ವ್ಯಾಪಕತೆಯನ್ನು ಪಡ್ಕೊಂಡಿದೆ. ಇಷ್ಟೇ ಅಲ್ಲದೆ ಅದು ಒಂದು ಅಲಂಕಾರ ಸಾಧನವಾಗಿ ಕೂಡ ನಮ್ಮ ಬದುಕಿನಲ್ಲಿ ಹರಡಿಕೊಂಡಿದೆ. ನಾಗರ ಹೆಡೆ, ನಾಗರ ಮುಡಿ ಅಂತಕ್ಕಂಥದ್ದು ಏನು ಹೆಣ್ಮಕ್ಳು ಧರಿಸ್ತಾರೆ ಜಡೆಗೆ, ಅದೆಲ್ಲವೂ ನಾಗ ಮುದ್ರೆಯನ್ನು ಹೊಂದಿರತಕ್ಕಂಥದ್ದು. ಆಭರಣಗಳನ್ನ ಗಮನಿಸ್ಕೊಂಡ್ರೆ ನಾಗರ ಕುಚ್ಚು ಇತ್ಯಾದಿ ಎಲ್ಲ ಇದೆಯಲ್ಲ, ಅದೆಲ್ಲ ಸ್ತ್ರೀಯರಿಗೆ ಅಲಂಕಾರ ಸಾಧನವಾಗಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತೀವಿ. ಹೀಗೆ ಒಂದು ಆರಾಧನೆಯಿಂದ ಅಲಂಕಾರದವರೆಗೆ ನಾಗ ದೇವತೆ ಹರಡಿಕೊಂಡಿರೋದು ಇದರ ಪ್ರಾಚೀನತೆ, ಭವ್ಯತೆ ಮತ್ತು ದಿವ್ಯತೆ ಎಲ್ಲವನ್ನ ಸಾರಿ ಹೇಳ್ತಾ ಇದೆ ಅನ್ನೋದನ್ನು ನಾವು ಈ ದಿವಸ ಮನಗಾಣಬೇಕು. ತನ್ಮೂಲಕ ಈ ನಾಗರ ಪಂಚಮಿ, ನಾಗರ ಚೌತಿಯ ಶ್ರದ್ಧೆ ನಮ್ಮಲ್ಲಿ ಹೆಚ್ಚಾಗುತ್ತೆ. ಇಷ್ಟೆಲ್ಲ ಅಲ್ಲದೆ ನಾಗನಿಗೆ ಸರ್ಪ ಚಿಕಿತ್ಸೆ ಅಂತಕ್ಕಂಥದ್ದು ಕೂಡ ಇದೆ. ಸರ್ಪದ ವಿಷ ಏನಿದೆ ಅದನ್ನ ಸಂಸ್ಕಾರ ಮಾಡಿ ಅದರಲ್ಲಿರ್ತಕ್ಕಂತಹ ಪ್ರೋಟೀನ್, ಆ ಅಂಶಗಳನ್ನ ತೆಗೆದು ಅದನ್ನ ಔಷಧಿ ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಮನುಷ್ಯನಿಗೆ ಇನ್ನೂ ಬಹಳ ಪ್ರಧಾನವಾದ ಅಂಶ ಅಂತಂದ್ರೆ ಸಂತಾನಕಾರಕ ಇದೆಯಲ್ಲ, ಯಾವುದನ್ನ ವರ್ಟಿಲಿಟಿ ಕಲ್ಟ್ ಅಂತಾರೋ, ವೀರ್ಯ ಅದು ಸಾಗುವ ಮಾರ್ಗ ಏನಿದೆ ಅದು ಸರ್ಪ ರೀತಿಯಲ್ಲಿ ಇದೆ ಅಂತಕ್ಕಂಥ ಒಂದು ವಿಶ್ವಾಸವನ್ನ ವಿಜ್ಞಾನಿಗಳು ಕೂಡ ಒಪ್ಪಿಕೊಳ್ತಾರೆ. ಹಾಗಾಗಿನೇ ತಾನೇ ಯಾವುದಾದ್ರೂ ಜಾತಕಗಳಲ್ಲಿ ನಿಮಗೆ ಸರ್ಪದೋಷ ಇದೆ, ನಾಗನ ಈ ರಾಹು ಅಥವಾ ಕುಜದೋಷಗಳು ಏನಾದ್ರು ಇದ್ರೆ ಅವುಗಳಿಗೆ ಆರಾಧನೆಯಾಗಿ ಸರ್ಪಾರಾಧನೆಯನ್ನ, ಆಶ್ಲೇಷ ಬಲಿಯನ್ನ, ಸರ್ಪ ಸಂಸ್ಕಾರವನ್ನ, ನಾಗ ಪ್ರತಿಷ್ಠೆಯನ್ನೆಲ್ಲ ಯಾಕಾಗಿ ಹೇಳ್ತಾರೆ ಅಂತಂದ್ರೆ ಆ ಶಕ್ತಿ ಆ ನಾಗನಲ್ಲಿದೆ. ಹೀಗಾಗಿ ಅದನ್ನ ಪ್ರಸಾದವಾಗಿ ತೆಗೆದುಕೊಂಡ್ರೆ ಮನುಷ್ಯನಿಗೆ ವೀರ್ಯ ಸಂಪತ್ತು ಹೆಚ್ಚಾಗುತ್ತೆ.
ತನ್ಮೂಲಕ ಅವನಿಗೆ ಸ್ಟಫ್ನೆಸ್, ಸತ್ವ ಅಂತ ಏನಂತೀವೋ ಆ ಸತ್ವವನ್ನು ಕೊಡ್ತಕ್ಕಂತಹ ಶಕ್ತಿ ಆ ದೇವತೆಯ ಅನುಗ್ರಹದಿಂದ ಸಿಗುತ್ತೆ ಅಂತಕ್ಕಂತಹ ನಂಬಿಕೆ ಇದೆ ನಮ್ಮಲ್ಲಿ. ಇದನ್ನು ವಿಜ್ಞಾನವೂ ಗುರುತಿಸ್ಕೊಂಡಿದೆ. ಹೀಗಾಗಿ ಆ ಸರ್ಪ ಚಿಕಿತ್ಸೆ, ವಿಷ ಚಿಕಿತ್ಸೆ ಇದೆಯಲ್ಲ, ಅದು ಎಷ್ಟೋ ಪ್ರಾಣಿಗಳಿಗೆ ಒಂದು ಆ ಪ್ರಾಣಿಗಳನ್ನ ಉಳಿಸ್ಕೊಳ್ಳಿಕ್ಕೆ ಆಧಾರವಾಗಿದೆ ಅನ್ನೋದನ್ನ ನಾವು ವಿಜ್ಞಾನ ಲೋಕದಲ್ಲಿ ಕಾಣ್ತೀವಿ. ಹೀಗೆ ಈ ನಾಗ ಆರಾಧನೆ ಅಂತಕ್ಕಂಥದ್ದು ಎಲ್ಲ ಕಡೆಗೂ ಮನುಷ್ಯನನ್ನ ಸಂಸ್ಕೃತಿಯನ್ನ ಗಮನಿಸ್ಕೊಂಡ್ರೆ, ಅವನ ಬಾಳ್ವೆಯನ್ನು ನೋಡಿದ್ರೆ ಅಷ್ಟು ವಿಭಾಗಗಳಲ್ಲಿ ನಾಗ ಹರಡಿಕೊಂಡಿರೋದನ್ನ ನಾವು ಕಾಣ್ತೀವಿ. ಈ ಎಲ್ಲ ದೃಷ್ಟಿಯಿಂದ ನಾಗರ ಪಂಚಮಿ ತುಂಬಾ ಆ ಆರಾಧನೆ ಅಂತಕ್ಕಂಥದ್ದು ಮನುಷ್ಯನಿಗೆ ಒಂದು ಅನುಗ್ರಹಪ್ರದವಾಗಿದೆ. ಈ ದಿವಸ ನಾವು ಸುಮ್ಮನೆ ನಾಗರಕಟ್ಟೆಗೆ ಹೋಗಿ ಏನೋ ಒಂದು ಪ್ರದಕ್ಷಿಣೆ ಮಾಡಿ ಒಂದು ಎಷ್ಟು ಕೈಲಾಗುತ್ತೋ ಅಷ್ಟು ಹಾಲಿನಲ್ಲಿ ಸುರಿದು ಬಿಟ್ಟು ಹೀಗೆ ನಾವು ಆ ಹಿಂದಿನವರು ಮಾಡಿಕೊಟ್ಟಂತಹ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದೀವಿ. ಅಲ್ಲೇ ಹಾಲ್ ಪ್ಯಾಕೆಟ್ ಹಾಕ್ತಕ್ಕಂಥದ್ದು, ಅಲ್ಲೇ ಗಲೀಜು ಮಾಡಿ ಬರ್ತಕ್ಕಂತಹ ಒಂದು ಕೆಟ್ಟ ಗುಣ ನಮ್ಮಲ್ಲಿ ಬಂದ್ಬಿಟ್ಟಿದೆ. ವಸ್ತುತಃ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಶುಚಿ ಸಿತ ವಿಮಲ ತನುಹು ಅಂತ ಹೇಳುತ್ತೆ, ಶಾಸ್ತ್ರಗಳೆಲ್ಲ ವಿವರಿಸ್ತವೆ. ನಾಗ ಅಂತಂದ್ರೆ ಶುಭ್ರತೆ, ಮಡಿ, ಇವುಗಳ ಸಂಕೇತ. ಹೀಗಾಗಿ ನೀವು ನಾಗರ ಆರಾಧನೆ ಮಾಡೋದು, ನಾಗರ ಕಟ್ಟೆಗೆ ಹೋದ್ರೆ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು, ಇಲ್ಲಾಂದ್ರೆ ನಿಮಗೆ ನಾಗದೋಷವೇ ಬಂದ್ಬಿಡುತ್ತೆ. ಆ ದೃಷ್ಟಿಯಲ್ಲಿ ಪೂಜೆಗೆ ಹೋದಾಗ ನೀವು ಶುಚಿರ್ಭೂತರಾಗಿ ಆ ಕಟ್ಟೆಯನ್ನು ಚೆನ್ನಾಗಿ ಒರೆಸಿ, ನಿಮ್ಮ ಪೂಜೆ ಆದಮೇಲೆ ಮತ್ತೆ ಅದನ್ನು ಚೊಕ್ಕಟ ಮಾಡಿ ವಾಪಸ್ ಬರ್ತಕ್ಕಂಥದ್ದನ್ನು ಮರಿಬೇಡಿ ನಾಗನ ಪಂಚಮಿ ಸಂದರ್ಭದಲ್ಲಿ. ಇದರ ಹೊರತಾಗಿ ನಾಗರ ಪೂಜೆ ಇಷ್ಟೆಲ್ಲ ನಾವು ಗಮನಿಸಿದ್ವಲ್ಲ, ಇದರ ಹೊರತಾಗಿ ನಾಗನಿಗೆ ಇನ್ನೊಂದು ಮುಖ ಇದೆ. ಅದು ನಮ್ಮ ಕೃಷಿಕರಿಗೆ ತುಂಬಾ ಅದು ಆಪ್ತ ಸಂಗಾತಿ ಅಂತ ಹೇಳ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ಯಾವ ದೇಶ ಇದೆ, ಇದು ಕೃಷಿ ಪ್ರಧಾನ ದೇಶ. ಹೀಗಾಗಿ ಈ ಸಂದರ್ಭದಲ್ಲಿ ಬೆಳೆಗಳೆಲ್ಲ ಚೆನ್ನಾಗಿ ಚಿಗುರಬೇಕು, ಚೆನ್ನಾಗಿ ಫಸಲು ಬರಬೇಕು. ಆ ದೃಷ್ಟಿಯಲ್ಲಿ ಇಲಿಗಳೋ ಮತ್ತೊಂದು ಪ್ರಾಣಿಗಳು ಬಂದು ಅದನ್ನು ತಿಂದಾಕಬಾರ್ದು. ಆ ದೃಷ್ಟಿಯಲ್ಲಿ ನಾಗಾರಾಧನೆ ಅಂತಕ್ಕಂಥದ್ದು ನಮಗೆ ಒಂದು ಆ ನಾಗನ ಪೂಜೆ ಮಾಡೋದ್ರಿಂದ ನಾಗಗಳು ಬಂದು ಆ ಇಲಿಗಳನ್ನ ಮತ್ತೊಂದು ರೈತನಿಗೆ ಸಹಾಯವಾಗುತ್ತೆ. ಬೇರೆ ಪ್ರಾಣಿಗಳು ಬೆಳೆಯನ್ನು ಹಾಳು ಮಾಡೋದನ್ನು ಕತ್ತರಿಸಿ ಇವನಿಗೆ ಆ ಬೆಳೆಯನ್ನು ಉಳಿಸ್ಕೊಡುತ್ತೆ ಅನ್ನೋ ದೃಷ್ಟಿಯಲ್ಲಿ ರೈತ ಮಿತ್ರ ಹಾವು ಅಂತಲೂ ಪರಿಗಣನೆಯಾಗಿದೆ. ಜಾನಪದೀಯ ಸ್ತರಕ್ಕೆ ಬಂದು ನಿಲ್ಲುತ್ತೆ ಈ ನಾಗ ಆರಾಧನೆ ಅಂತಕ್ಕಂಥದ್ದು. ಅಷ್ಟಲ್ಲದೆ ಪ್ರಕೃತಿ ಸಂರಕ್ಷಣೆಗೂ ಇದೊಂದು ದಾರಿಯನ್ನು ಮಾಡಿಕೊಟ್ಟಿದೆ. ಈ ನಾಗ ಆರಾಧನೆ, ನಾಗಬನ, ನಾಗಪೂಜೆ ಅನ್ನೋ ದೃಷ್ಟಿಯಲ್ಲಿ ನಮ್ಮ ಕರಾವಳಿ ಪ್ರಾಂತ್ಯಕ್ಕೆ ಹೋಗ್ಬಿಟ್ರೆ ನೀವು, ನಾಗಬನ ಅಂತ ಅಲ್ಲಿನ ಒಂದು ಹುಲ್ಲು ಕಡ್ಡಿಯನ್ನು ತಗೊಂಡು ಹೋದ್ರೆ ದೋಷ ಬರುತ್ತೆ ಅನ್ನೋ ಭಯದಿಂದ ಅಲ್ಲಿ ಪ್ರಕೃತಿಯನ್ನು ಉಳಿಸ್ಕೊಳ್ಳೋದಾಗಿದೆ. ಅಷ್ಟರ ಮಟ್ಟಿಗೆ ಗಿಡಗಳು, ಮರಗಳು ಎಲ್ಲ ಉಳಿದು ಪ್ರಕೃತಿಯನ್ನ, ಅಲ್ಲಿ ಆಮ್ಲಜನಕವನ್ನು ನಮಗೆ ಉಳಿಸ್ಕೊಟ್ಟಿವೆ. ಒಂದು ನಾಗಾರಾಧನೆ ನೋಡಿ ಎಷ್ಟೆಲ್ಲ ರೀತಿಯಲ್ಲಿ ಮನುಷ್ಯನಿಗೆ ಅದು ಒಂದು ಸಹಕಾರಿಯಾಗಿದೆ, ಅನುಗ್ರಹಪೂರ್ಣವಾಗಿದೆ ಅನ್ನೋದನ್ನ ಸೂಚಿಸ್ತಾ ಇದೆ ಎಲ್ಲ ಆಚರಣೆಗಳನ್ನ ಗಮನಿಸ್ಕೊಂಡ್ರೆ. ಇಷ್ಟೆಲ್ಲವನ್ನ ಗಮನಿಸ್ಕೊಂಡಾಗ ನಾಗ ದೇವತೆ ಅಂತಕ್ಕಂಥದ್ದು ಒಂದು ರೈತ, ಒಂದು ನಮ್ಮ ಸಾಮಾನ್ಯ ಪ್ರಜೆಯಿಂದ ಹಿಡಿದು ಯಾವುದನ್ನ ಅತೀಂದ್ರಿಯ ಶಕ್ತಿ ಅಂತ ಋಷಿಮುನಿಗಳೆಲ್ಲ ಗುರುತಿಸ್ಕೊಂಡು ಯೋಗದ ಮೂರ್ಧನ್ಯ ಸ್ಥಾನ ಅಂತ ಗುರುತಿಸಿದ್ರು, ಕುಂಡಲಿನಿ ಶಕ್ತಿ ಜಾಗೃತಿಯಾಗಿ ಆನಂದ ಸ್ಥಿತಿಯನ್ನು ಹೊಂದತಕ್ಕಂಥದ್ದು ಅಂತ ಋಷಿಗಳು ಹೇಳಿದ್ರು, ಅಲ್ಲಿಯವರೆಗೆ ಈ ನಾಗ ಹರಡಿ ನಿಂತಿರ್ತಕ್ಕಂಥದ್ದು ನೋಡಿದ್ರೆ ಇದರ ವಿಶ್ವರೂಪ ದರ್ಶನ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ನಮಗೆ ಅರ್ಥವಾಗುತ್ತೆ. ತನ್ಮೂಲಕ ನಾವು ಆ ನಾಗನ ಮುಂದೆ ನಿಂತಾಗ ನಾವೆಷ್ಟು ಕುಬ್ಜರು, ನಾವೆಷ್ಟು ಚಿಕ್ಕವರು ಅಂತ ಗೊತ್ತಾಗಿ ಕೊನೆಗೆ ಆ ನಾಗ ಅಂತಂದಾಗ ನಾವು ಕೈ ಮುಗಿದು, ಕರ ಮುಗಿದು ನಮಸ್ಕಾರ ಮಾಡಿ, ನಿನ್ನ ಅನುಗ್ರಹ ನಮಗೆ ಸದಾ ಇರಲಿ, ನಿನ್ನಿಂದಲೇ ನಮ್ಮ ಪ್ರಕೃತಿ ಉಳಿದಿದೆ, ನಿನ್ನಿಂದ ಸಂತಾನ ಉಳಿದಿದೆ, ನಿನ್ನಿಂದ ಜೀವ ಸಂಕುಲ ಅಂತಕ್ಕಂಥದ್ದು ಈ ದಿವಸ ಅಸ್ತಿತ್ವದಲ್ಲಿದೆ ಅನ್ನುವ ಕೃತಜ್ಞತಾ ಭಾವನೆ ನಮ್ಮಲ್ಲಿ ಮೂಡುತ್ತೆ. ಇದು ನಾಗಾರಾಧನೆಯ ಸ್ಥಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.